ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅಂದ್ಕೊತೀನಿ. ಹಂಗೆ ಇದು ನಂದು ಬುಧವಾರದ ವ್ಲಾಗ್ ನೋಡ್ರಿ. ನನ್ನ ಒಂದು ಬುಧವಾರ ದಿನ ನಾನು ಏನೇನೆಲ್ಲ ಮಾಡಿದೆ, ಆಮೇಲೆ ನಂದು ಯಾವ ರೀತಿ ಇತ್ತು ದಿನ ಅಂತ ಹೇಳಿ ನೀವು ಈ ಒಂದು ವ್ಲಾಗ್ ಒಳಗೆ ನೋಡ್ಬೋದು. ಹಂಗೆ ನನ್ನ ಹಿಂದಿನ ವಿಡಿಯೋದಾಗ ನಾನು ಹೇಳಿದ್ದೆ ಗುಬ್ಬಿಗೆ ಆರಾಮಿಲ್ಲ, ಜ್ವರ ಬಂದಿತ್ತಂತ ಹೇಳಿ. ಇವತ್ತೊಂದು ಸ್ವಲ್ಪಕ್ಕಿಗೆ ಕಡಿಮೆ ಆಗಿತ್ತು ನೋಡ್ರಿ ಜ್ವರ ಎಲ್ಲ. ಅಂದ್ರೆ ಕಡಿಮೆ ಆಗೈತೆ ಅಂತಂದ್ರೆ ಸ್ವಲ್ಪ ರಾತ್ರಿ ಬಂದಿತ್ತು ಜ್ವರ, ಆದರೆ ಬೆಳಿಗ್ಗೆ ಅಂತಂದ್ರೆ ಕಡಿಮೆ ಆಗಿತ್ತು. ರಾತ್ರಿನೂ ಒಂದು ಸ್ವಲ್ಪ ಬಂದು ಆಮೇಲೆ ಮತ್ತೆ ಬಿಸಿ ಕಡಿಮೆ ಆಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಆದ್ರೇನೋ ಊಟ ಒಂದು ಮಾಡೋಕತ್ತಿದ್ದಿಲ್ಲ ಆಕೆ ಅಷ್ಟೇ. ಹಂಗೆ ಮೊದ್ಲಕ್ಕೆ ನೀವು ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ಎಷ್ಟೋ ಎನ್ಕರೇಜ್ಮೆಂಟ್ ಸಿಗುವಂಥದ್ದು. ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡತ್ತಿರಲ್ಲ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಂಗೆ ನನ್ನ ಇವತ್ತಿನ ಒಂದು ದಿನ ಕ್ಯಾಬೇಜ್ ಪಲ್ಯ ಮೂಲಕ ಶುರುವಾಗಿತ್ತು ನೋಡ್ರಿ. ಏನಂತ ಹೇಳಿದರೆ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಎಲ್ಲ ಅಂದರೆ ಕಸ ಹೊಡೆಯೋದು ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಮುಖ ಎಲ್ಲ ತೊಳೆದು ಚಹಾ ಎಲ್ಲ ಕುಡಿದು ಈಗ ನನ್ನ ಒಂದು ವಿಡಿಯೋ ನೋಡಿದ್ರೆ ಗೊತ್ತಿರ್ತೈತಿ. ನಮ್ಮ ದಿನ ಫಸ್ಟ್ ಬ್ರೇಕ್ಫಾಸ್ಟ್ ಏನು ಜೋಳದ ರೊಟ್ಟಿ ರೀ. ಈಗ ನಾನು 2-3 ದಿನ ಆಗಿತ್ತು, 2 ದಿನ ಆಗಿತ್ತು ಜೋಳದ ರೊಟ್ಟಿನ ಮಾಡಿರಲಿಲ್ಲ. ಏನಂತ ಹೇಳಿದ್ರೆ ಅದು ಸಜ್ಜಿ ರೊಟ್ಟಿದ್ದು, ಹಾಗಾಗಿ ಮಾಡಿರಲಿಲ್ಲ. ಆಮೇಲೆ ಗುಬ್ಬಿಗೂ ಆರಾಮಿದ್ದಿದ್ದಿಲ್ಲ. ಆ ಒಂದು ಎಲ್ಲ ಅದ್ರ ಸಲುವಾಗಿ ನಾ 2 ದಿನ ಆಗಿತ್ತು ರೀ ಜೋಳದ ರೊಟ್ಟಿನ ಮಾಡಿರಲಿಲ್ಲ. ಅದು ಒಂದು ಊರಿಂದ ಕೊಟ್ಟಿದ್ದು ರೊಟ್ಟಿದ್ದು ರೀ, ಜೋಳದ ಇದು ಸಜ್ಜಿ ರೊಟ್ಟಿದ್ವು. ಆಮೇಲೆ ಗುಬ್ಬಿಗೂ ಆರಾಮಿದ್ದಿದ್ದಿಲ್ಲ. ಈ ಕಡೆ ಆಕೆಗೆ ಆರಾಮಿಲ್ಲಾರ್ದಕ್ಕೆ ಆಕೆ ಬೆಳಿಗ್ಗೆ ಭಾಳ ಅಂದ್ರೆ ಭಾಳ ಕಿರಿಕಿರಿ ಮಾಡೋದು, ಆಮೇಲೆ ಏನು ಮಾಡೋಕೆ ಕೊಡ್ಲಾರ್ದಂಗೆ ಮಾಡಾಕತ್ತಿದ್ಲ. ಬ್ರೇಕಿಗೆ ಎತ್ಕೊಂಡು ಕುಂದ್ರೋದು ಇದಾಗಿತ್ತು. ಆಕೆ ಅಂದ್ರೆ ಆರಾಮಿದ್ರೆ ಆಟ ಆಡ್ತಾಳ್ರಿ, ಆರಾಮಿದ್ದಿದ್ದಿಲ್ಲಲ್ಲ. ಹಾಗಾಗಿ ಅದು ಆಮೇಲೆ ಸಜ್ಜಿ ರೊಟ್ಟಿನೂ ಇದ್ವು, ಅದು ಖಾಲಿ ಆದಂಗತ್ತೆ. ಮತ್ತು ಆಕೆಗೂ ಆರಾಮಿದ್ದಿಲ್ಲ. 2 ಆತಂತ ಹೇಳಿ ನಾನು 2 ದಿನ ಆಗಿತ್ತು ರೊಟ್ಟಿ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಆಕೆ ಇನ್ನೂ ಸ್ವಲ್ಪ ಎದ್ದು ಆಟ ಎಲ್ಲ ಆಡ್ಕೊಳಕತ್ತಿದ್ಲು ರೀ. ಹಾಗಾಗಿ ಇವತ್ತು ನನ್ನ ದಿನ ರೊಟ್ಟಿ ಆಮೇಲೆ ಕ್ಯಾಬೇಜ್ ಪಲ್ಯ ಮೂಲಕ ಶುರುವಾಗಿತ್ತು ನೋಡ್ರಿ. ನಾವಂತೂ ಕ್ಯಾಬೇಜ್ ಪಲ್ಯನ ಹಿಂಗೆ ಮಾಡೋದು ನೋಡ್ರಿ, ಇದೇ ರೀತಿನ ಫಸ್ಟಿಗೆ ಅದನ್ನೆಲ್ಲನೂ ಎಣ್ಣೆ ಒಳಗೆ ಚಲೋ ಫ್ರೈ ಮಾಡ್ಕೊಂಡು ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲನೂ ಹಾಕಿ ಈ ರೀತಿ ಅದನ್ನು ಚಲೋ ಫ್ರೈ ಮಾಡ್ಕೊಂಡು ತೊಗರಿಬೇಳೆ ಎಲ್ಲ ಹಾಕಿ ಮಾಡ್ಕೊಳ್ಳುವಂಥದ್ದು ರೀ. ಫಸ್ಟಿಗೆ ಇದನ್ನೆಲ್ಲ ಹಾಕಿ ಮಾಡ್ಕೊಳಕತ್ತಿದ್ದೆ. ಮತ್ತೇನಂತಂದರೆ ತೊಗರಿಬೇಳೆನ ನನ್ನ ಸೈಡಿಗೆ ಕುದಿಯೋಕಂತ ಹೇಳಿ ಇಟ್ಕೊಂಡಿದ್ದೆ ರೀ. ಹಂಗೆ ಇದಕ್ಕೆ ನಾವು ಹಾಕಿದ್ರೆ ಅದು ಕುದಿಯಂಗಿಲ್ಲಲ್ಲ ರೀ, ಅದಕ್ಕೆ ಅದನ್ನೊಂದು ಸ್ವಲ್ಪ ಸೈಡಿಗೆ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಹಾಕೊಳ್ಳುವಂಥದ್ದು. ಈ ರೀತಿಯಾಗಿ ಶುರುವಾಗಿತ್ತು ನೋಡ್ರಿ. ಮತ್ತು ಅಲ್ಲಿ ನೋಡ್ರಿ ಗುಬ್ಬಿ ಆಮೇಲೆ ಸೃಜನ ಬೆಳಿಗ್ಗೆ ನಾವೆಲ್ಲಿರ್ತೀವಿ ಅಲ್ಲೇ ಇರ್ತಾರಲ್ರಿ, ಅವರು ಇಬ್ಬರೂ ಇಲ್ಲೇ ಆಟ ಆಡತ್ತಿದ್ರು ನೋಡ್ರಿ. ಇದು ಇಬ್ಬರು ಸೇರ್ಕೊಂಡು ಆಟ ಆಡಕತ್ತಿದ್ರು. ಹಂಗೆ ನೋಡಿರಿ, ಈಗ ತೊಗರಿಬೇಳೆ ಏನು ಕುದಿಸೋಕಿಟ್ಟಿದ್ದೆ ಅಲ್ಲ, ಅದನ್ನು ಈಗ ನಾನು ಇದಕ್ಕೆ ಕ್ಯಾಬೇಜ್ ಪಲ್ಯಕ್ಕೆ ಈಗ ಹಾಕ್ಕೊಂಡೆ ನೋಡಿರಿ. ಅದನ್ನು ಒಂದು ಸ್ವಲ್ಪ ಜಾಸ್ತಿ ನಾವು ಸಪ್ರೇಟಾಗಿ ಕುದಿಸಿ ಇದಕ್ಕೆ ಹಾಕ್ಕೋಬೇಕ್ರಿ, ಇಲ್ಲ ಅಂತಂದ್ರೆ ಅದು ಕುದಿಯಂಗಿಲ್ಲ ಇದ್ರ ಜೊತೆಗೆ. ಹಾಗಾಗಿ ಅದನ್ನು ಸಪ್ರೇಟಾಗಿ ತೊಗರಿಬೇಳೆ ಅಷ್ಟು ಕುದಿಸ್ಕೊಂಡು ಕ್ಯಾಬೇಜ್ ಪಲ್ಯಕ್ಕೆ ಹಾಕ್ಕೊಳಕತ್ತಿದ್ದೆ ನೋಡಿರಿ. ಈ ರೀತಿಯಾಗಿನ ಮಾಡ್ಕೊಳ್ಳುವಂಥದ್ದು ಕ್ಯಾಬೇಜ್ ಪಲ್ಯ ಎಲ್ಲನೂ. ಹಂಗೆ ಮಕ್ಕಳಿಗೆಲ್ಲ ಆರಾಮಿಲ್ಲ ಅಂತಂದ್ರೆ ಸಿಕ್ಕಾಪಟ್ಟಿ ಒಂಥರ ಏನು ಕೆಲಸ ಮಾಡೋಕ್ಕೂ ಮೂಡಿರಂಗಿಲ್ಲ ರೀ. ಆಮೇಲೆ ಬರೀ ಹೊಳ್ಳಮಳ ಅವ್ರಿಗೆ ನೋಡ್ಕೊಳ್ಳೋದು ಇದೇ ಕೆಲಸನ ಆಗಿರ್ತೈತಿ ಆಲ್ಮೋಸ್ಟ್. ಹಾಗಾಗಿ ಒಂದು ಸ್ವಲ್ಪ ಗುಬ್ಬಿದ್ದು ಸ್ವಲ್ಪ ಆರಾಮಿಲ್ಲ ಈ ಅಕ್ಕಿಗೆ ಅಂತಲ್ಲ, ಸುಜ್ಜುಗಾಗಲಿ ಅಕ್ಕಿಗಾಗಲಿ ಯಾರಿಗಾರ ಆರಾಮಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಟೆನ್ಷನ್ ಆದಂಗೆ ಆಗ್ಬಿಡ್ತೈತೆ ರೀ. ಏನಂತ ಹೇಳಿದ್ರೆ ಯಪ್ಪ ಏನು ಆರಾಮಿದ್ರಲ್ಲಿ ಯಾಕೆ ಹಿಂಗಾತೀರಿ, ಈಗ ಏನು ನೀರೇನು ಚೇಂಜ್ ಆಯ್ತು ಈ ರೀತಿ. ಅದ್ರಾಗ ಗುಬ್ಬಿಗೆ ಇನ್ನೂ ಸುಜ್ಜಿಗೆ ಒಂದು ಸ್ವಲ್ಪ ಆರಾಮಿಲ್ಲ ಅಂತಂದರೆ ಏನಾಗ್ತದ ಅಂತ ಹೇಳಿದ್ರೆ ಹೇಳ್ತಿರ್ತಾನೆ. ಆದರೆ ಗುಬ್ಬಿ ಇನ್ನೂ ಸಣ್ಣಕ್ಕೆಲ್ರಿ, ಮಾತಾಡೋಕ್ಕೂ ಬರೋಂಗಿಲ್ಲ ಏನಿಲ್ಲ. ಒಂದು ಸ್ವಲ್ಪ ಜಾಸ್ತಿನೇ ಟೆನ್ಷನ್ ಆದಂಗೆ ಆಗೋದು. ಅದ್ರಾಗ ಆಕೆ ಏನಂತಂದ್ರೆ ಊಟನ ಮಾಡಾಕತ್ತಿದ್ದಿಲ್ಲ, ಒಂಚೂರು ಅನ್ನನೂ ಊಟ ಮಾಡತ್ತಿಲ್ಲ, ಬಿಸ್ಕಿಟು ತಿನ್ನತ್ತಿಲ್ಲ, ಏನೂ ಇಲ್ಲ, ಬರೀ ಹಾಲೊಂದು ಕುಡಿಯೋದು.
ಬಾಕಿ ಏನೂ ಇಲ್ಲ ನೋಡ್ರಿ. 2 ದಿನ ಆಗಿತ್ತಕಿ ಏನೂ ಊಟ ಮಾಡಿರಲಿಲ್ಲ. ಏನಂತ ಹೇಳಿದ್ರೆ ಬುಧವಾರ ರಾತ್ರಿ ಏನೈತಲ್ರಿ ಅವಾಗ ಒಂದು ಸ್ವಲ್ಪ ಅನ್ನ ಊಟ ಮಾಡಿದ್ಲು, ಅದು ಒಂದು 2 ತುತ್ತು. ಆದರೆ ನಾಷ್ಟಾರ ಊಟ ಮಾಡಿದ್ಲಲ್ಲಕ್ಕಿ. ಅದ ಒಂದ್ರಿ. ಇಲ್ಲ ಅಂತಂದ್ರೆ 2 ದಿನ ಆಗಿತ್ತು ಒಟ್ಟು ಊಟನ ಮಾಡಿದ್ದಿಲ್ಲ ರೀ ಆಕಿ. ಹಂಗೆ ಮಾಡಾಕತ್ತಿದ್ಲ. ಹಂಗೆ ನಾನಿಲ್ಲೇ ನೋಡಿರಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ, ಜಿಗಟ್ ಹಾಕ್ಕೊಳಕತ್ತಿದ್ದೆ ನೋಡಿರಿ ರೊಟ್ಟಿಗೆ. ಇನ್ನೊಂದು 2 ದಿನ ಆಗಿತ್ತಲ್ರಿ ರೊಟ್ಟಿ ಮಾಡ್ಲಾರ್ದ. ಹಾಗಾಗಿ ಇವತ್ತು ಮಾಡ್ಕೊಂಡ್ರಾತಂತ ಹೇಳಿ ರೊಟ್ಟಿಗೆಲ್ಲ ಜಿಗಿಟೆಲ್ಲ ಹಾಕ್ಕೊಂಡು ರೊಟ್ಟಿಗೆ ರೆಡಿ ಮಾಡ್ಕೊಳಕತ್ತಿದ್ದೆ. ಆಕಿ ಊಟನ ಮಾಡಿದ್ದಿಲ್ರಿ. ಅಂದ್ರೆ ಮತ್ತು ಜ್ವರಕ್ಕೆಲ್ಲ ಬಾಯೆಲ್ಲ ಒಂಥರ ಇದಾಗಿರ್ತೈತಲ್ರಿ, ಕಹಿ ಆದಂಗೆ ಆಗಿರ್ತೈತಲ್ಲ. ಹಾಗಾಗಿ ಒಟ್ಟು ಊಟ ಮಾಡಿದ್ದಿಲ್ಲ. ಬರೀ ಹಾಲೊಂದು ಕುಡಿಯೋದು, ಮಲ್ಕೊಳ್ಳೋದು. ಇಲ್ಲ ಅಂತಂದ್ರೆ ಎತ್ಕೊಂಡ್ರೂ ಸುಮ್ಮನೆ ಇರೋಕ್ಕೆಲ್ಲ, ಮಲಗಿಸಿದ್ರೂ ಸುಮ್ಮನೆ ಇರೋಕ್ಕೆಲ್ಲ. ಆಕೆಗೆ ಆಟ ಆಡೋಕ್ಕೂ ಮೂಡಿಲ್ದಂಗೆ ಆಗಿತ್ತು. ಆ ರೀತಿ ಮಾಡಾಕತ್ತಿದ್ಲು ರೀ. ಹಿಂಗೆ ಅದು ಈಗ ನಾವು ಅವ್ರಿಗೆ ಆರಾಮ ಇಲ್ಲ ಅಂದ ತಕ್ಷಣ ಒಂದು ಸ್ವಲ್ಪ ಜಾಸ್ತಿ ಕೇರ್ ಮಾಡ್ತಿರ್ತೀವಿ. ಈಗ ನಮ್ದು ದೊಡ್ಡಪ್ಪರೆಲ್ಲ ಇದ್ದರು. ಅವರೆಲ್ಲ ಹೆಂಗೆ ಅಂತ ಹೇಳಿದ್ರು, ಈಗ ನಾವು ಹೆಂಗಂತಂದ್ರೆ ನಮ್ಮ ಮಕ್ಕಳಿಗೆ ಅದೆಲ್ಲ ತ್ರಾಸ ಆರಾಮಿಲ್ಲ ಅಂತಂದಾಗ ನಾವೇನು ಕೇರ್ ಮಾಡ್ತೀವಲ್ಲ ಅವಾಗ ನಮ್ಗೆ ಏನು ಅನ್ಸಂಗಿಲ್ಲ. ಅದನ್ನು ನನಗೆ ಈಗ ಹೆಂಗೆ ಅನ್ನಿಸ್ತಿತ್ತಂದ್ರೆ ಈಗ ಇನ್ನೂ ಗುಬ್ಬಿ ಸುಜ್ಜು ಏನೂ ಆಗಿರಲಿಲ್ಲ ಅವಾಗ. ಈಗ ನಮ್ಮದು ದೊಡ್ಡಪ್ಪೆಲ್ಲ ಇದ್ದರು. ನಂದು ಹಳೆ ವಿಡಿಯೋದಾಗೆಲ್ಲ ತೋರಿಸಿ ನಾವು ಊರಿಗೆ ಹೋದಾಗ ಅವರೆಲ್ಲ ಅವ್ರ ಮಕ್ಕಳಿಗೆಲ್ಲ ಆರಾಮಿಲ್ದಾಗ ಅವಾಗಷ್ಟ ಅಂತಲ್ರಿ, ಅವ್ರು ಆರಾಮಿದ್ರೂ ಅವ್ರು ಹಂಗೆ ಮಾಡ್ತಿರ್ತಾರೆ. ಆದರೆ ಇನ್ನೊಂದು ಸ್ವಲ್ಪ ಮತ್ತು ಆರಾಮಿಲ್ಲ ಅಂತಾಗ ಒಂದು ಸ್ವಲ್ಪ ಜಾಸ್ತಿನೇ ಕೇರ್ ಮಾಡೋದು, ಅವ್ರು ಹೇಳ್ದಂಗೆಲ್ಲ ಕೇಳೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಅವ್ರೇನು ಅದ್ರಾಗ ನಮ್ಮ ದೊಡ್ಡಪ್ಪರು ಮತ್ತು ಅವ್ರ ಮಕ್ಳಿಗೆ ಅಷ್ಟೇ ಅಲ್ರಿ, ನಮಗೂ ಹಂಗೆ ಮಾಡ್ತಿರ್ತಾರೆ ಆಲ್ಮೋಸ್ಟ್. ಅವಾಗ ಏನು ಅನ್ಸೋದು ಅಂತಂದ್ರೆ ಎಷ್ಟು ಅತಿ ಮಾಡ್ತಾರೆ ಇವ್ರು ಅಂಥೇಳಿ ಅನ್ನಿಸುವಂಥದ್ದು. ಏನು ಇವ್ರು ಅಷ್ಟು ಮಕ್ಕಳನ್ನ ಕಂಡಾರೇನ ಆ ರೀತಿ ಮಾಡ್ತಾರೆ, ಅವ್ರು ಹೇಳ್ದಂಗೆಲ್ಲ ಕೇಳ್ತಾರೆ, ಇಷ್ಟೆಲ್ಲ ಕೇರ್ ಬೇಕಾ ಅಂಥೇಳಿ ಅನ್ನಿಸ್ತಿರ್ತೈತೆ ರೀ. ಯಾವಾಗ ಅಂತಂದ್ರೆ ಇನ್ನೂ ಅವ್ರೇನು ನಾವಿನ್ನೂ ತಾಯಿಗಳಾಗಿರಂಗಿಲ್ಲಲ್ರಿ. ಆ ಒಂದು ಸಿಚುವೇಶನ್ ಒಳಗೆ ಅದು ನಮ್ಗೇನು ಅನ್ನಿಸ್ತಿರ್ತೈತಿ, ಓವರ್ ಕೇರ್ ಅನ್ನಿಸ್ತಿರ್ತೈತಿ. ಆಮೇಲೆ ಇಷ್ಟೆಲ್ಲ ಬೇಕಾ ಅಂಥೇಳಿ ಅನ್ನಿಸ್ತಿರ್ತೈತಿ. ಆಮೇಲೆ ಮಕ್ಳು ಏನಾರು ಮಾಡಿದ ಕೂಡಲೇ ಅಂತಂದ್ರೆ ನಾನೇ ಎಷ್ಟೋ ಸಲ ಹೇಳಿದ್ದೈತಿ. ಏನಂತ ಹೇಳಿದ್ರೆ, ನಮ್ಮ ಅಣ್ಣನ ಮಕ್ಕಳಿಗೆ ಆಗಲಿ ಇಲ್ಲ ಯಾವುದೇ ಒಂದು ಮಕ್ಕಳೇ ಆಗಲಿ ಏನಾರು ಅವ್ರು ಮಾಡಿದ ಕೂಡಲೇ ಒಂದು ಚಲೋ ಹೊಡೆದು ಹೇಳ್ಬೇಕು. ಆ ರೀತಿ ಅವ್ರಿಗೆ ಬಿಡೋದು, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋದು, ಅವ್ರು ಏನು ಮಾಡ್ತಾರೆ ಅದನ್ನು ಹ್ಞೂ ಅಂತ ಹೇಳೋದು. ಈ ರೀತಿ ಎಲ್ಲ ಮಾತಾಡ್ತಿದ್ದೆ ರೀ. ನಾನು ಮಾತಾಡ್ತಿದ್ದೆ. ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಬೇಕು, ಹೇಳಿದರೆ ಕೇಳೋದಿಲ್ಲ ಅವರು, ಅಷ್ಟು ಲೂಸ್ ಬಿಡೋದು ಅಂತ. ಈ ರೀತಿ ಎಲ್ಲ ಅವ್ರು ಏನಾರು ಮಾಡಿದಾಗ ಅವರು ನಮ್ಮ ಅಣ್ಣಗಾಗಲಿ ನಮ್ಮ ದೊಡ್ಡಪ್ಪರಿಗಾಗಲಿ ಒಂದು ಸ್ವಲ್ಪ ಜಾಸ್ತಿ ಹೇಳ್ತಿದ್ದೆ ರೀ ನಾನು. ಈ ರೀತಿ ಎಲ್ಲ ಹಂಗೆ ಮಾಡಬಾರ್ದು, ಅವ್ರು ಹೇಳ್ದಂಗೆ ಕೇಳಬಾರ್ದು, ಜಾಸ್ತಿ ಸಲಿಗೆ ಕೊಡಬಾರ್ದು. ಆಮೇಲೆ ಹಿಂಗೆ ಆರಾಮಿಲ್ಲ ಅಂತಂದ್ರೆ ಜಾಸ್ತಿ ಕೇರ್ ಮಾಡೋದು, ಹಾಗೆಲ್ಲ ಮಾಡಿದ್ವಿ ಅಂತಂದ್ರೆ ಅವರು ಅದನ್ನು ಅಡ್ವಾಂಟೇಜ್ ತೊಗೋತಾರೆ. ಈಗ ಶಾಲೆಗೆಲ್ಲ ಹೋಗ್ಲಾರ್ದೆ ಈಗ ನಾವು ಬಿಡಿಸ್ತೇವಲ್ಲ, ಹಿಂಗೆ ಅವ್ರು ಅದನ್ನ ಅಡ್ವಾಂಟೇಜ್ ತೊಗೊಂಡು ಇದ್ರೂ ಆರಾಮಿಲ್ಲ ಅಂಥೇಳಿ ಶಾಲೆಯೆಲ್ಲ ಬಿಡುವಂಥದ್ದು. ಇನ್ನೂ ಸ್ವಲ್ಪ ಆರಾಮಿದ್ರೂ ಜಾಸ್ತಿ ಆರಾಮಿಲ್ಲ ಅಂಥೇಳಿ ತೋರಿಸ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ನೀವು ಹಾಗೆಲ್ಲ ಮಾಡಬಾರ್ದು ಅಂತ ಹೀಗೆಲ್ಲ ನಾನು ಹೇಳ್ತಿದ್ದೆ, ಅನ್ಕೊತಿದ್ದೆ. ಒಂದೊಂದು ಟೈಮ್ ಮನ್ಸೊಳಗೆ ಜಾಸ್ತಿ ಆಯ್ತು ಕೇರ್ ಅಂಥೇಳಿ ಅನ್ಕೊತಿದ್ದೆ ರೀ. ಯಾವಾಗ ಸುಜ್ಜು ಗುಬ್ಬಿ ಇನ್ನೂ ಆಗದೆ ಇರೋ ಟೈಮ್ ಒಳಗೆ. ಅದೇ ಈಗ ನಮ್ಗೆ ಈಗೇನು ತಾಯಿಯಾಗಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅನ್ನಿಸ್ತಿರ್ತೈತಿ. ಅದು ಹೇಳೋದು ಭಾಳ ಅಂದ್ರೆ ಭಾಳ ಸುಲಭ ರೀ. ಇನ್ನೊಬ್ಬರು ಮಕ್ಕಳಿಗಾಗಲಿ, ಇನ್ನೊಂದು ತಾಯಿಗಳಿಗಾಗಲಿ, ಇನ್ನೊಬ್ಬ ಪೇರೆಂಟ್ಸ್ಗಾಗಲಿ ನಾವು ಹೇಳೋದು ಭಾಳ ಅಂದ್ರೆ ಭಾಳ ಸುಲಭ. ಅವ್ರು ಹೇಳ್ದಂಗೆ ಕೇಳೋದನ್ನು, ಅವ್ರು ಮಾಡಿದ್ದ ಖರೇನ ಅಷ್ಟು ಓವರ್ ಕೇರಾಗಿ ಮಾಡೋದಾ ಅಂತ ಈ ರೀತಿ ಎಲ್ಲ ಹೇಳೋದು ಭಾಳ ಸುಲಭ. ಬಟ್ ನಾವು ಪೇರೆಂಟ್ಸ್ ಆಗಿ, ನಾವು ತಾಯಿಯಾಗಿ ಆ ಒಂದು ಪ್ಲೇಸ್ ಒಳಗೆ ನಿಂತು ನಾವು ಮಾಡ್ತಿರ್ತೇವಲ್ಲ, ಅವಾಗ ನಮ್ಗೆ ಅದೇನು ಅನ್ನಿಸ್ತೈತಿ ಸರಿ ಅಂಥೇಳಿ ಅನ್ನಿಸ್ತೈತಿ. ಆಮೇಲೆ ಆ ರೀತಿ ಮಾಡೋಕೆ ಬರ್ತಿರಂಗೇ ಇಲ್ಲರಿ ಅವ್ರಿಗೆ ಹೊಡೆಯೋದು ಬೈಯೋದು. ಯಾಕಂದ್ರೆ ಸಿಚುವೇಶನ್ ಹಂಗಿರ್ತೈತಿ, ಎಲ್ಲ ಟೈಮ್ನಾಗೂ ಹೊಡ್ಯೋಕ್ಕೂ ಹೋಗಂಗಿಲ್ಲ. ಆಮೇಲೆ ಒಂದು ಸ್ವಲ್ಪ ಕೇರಿಂಗ್ ಅಲ್ರಿ, ಅದು ಹಂಗೆ ರೀ. ನಮ್ಮ ಮಕ್ಕಳು ಅಂದ ತಕ್ಷಣ ಅಂದ್ರೆ ಆ ಒಂದು ನಾವು ಮಾಡಿದ್ದಾಗ ನಮ್ಗೇನು ಅನಿಸ್ತೀವಿ ಓವರ್ ಅಂಥೇಳಿ ಅನ್ಸಂಗಿಲ್ಲ. ಅದು ಬೇರೆದವ್ರು ಮಾಡಿದಾಗ ಏನಂತ ಹೇಳಿ ಅನ್ನಿಸ್ತೈತಿ, ಓವರಾಗಿ ಮಾಡಾಕತ್ತಾರು ಅಂಥೇಳಿ ಅನ್ಸುವಂಥದ್ದು ರೀ. ಹಂಗೆ ಇರ್ತೈತದು. ಯಾಕಂದ್ರೆ ನನಗೂ ಒಂದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಆದಮೇಲೆ ಹೇಳತ್ತೆ. ನನಗೆ ಬೇರೆದವ್ರು ಮಾಡ್ದಾಗ ಹಂಗೆ ಅನ್ನಿಸ್ತಿತ್ತು.
ಜ್ವರ ಹೋಯ್ತಾ? ಕೂತು ಕೂತು ಏನು ಏನು? ಅಯ್ಯೋ ಬಿಸಿ ತಿನ್ನ, ಬಿಸಿ 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 ತಿನ್ನುತ್ತೀರಿ? ನಂಗ ನಂಗ ಎಲ್ಲಿದ್ಯಾ? ಒಲ್ಲ ಬಂಗಾರ ನೀನ ತಿನ್ನ ಯವ್ವ, ನೀ ತಿನ್ನ ಸಾಕಾಗೈತಿ. ನೀನ ತಿನ್ ಅಪ್ಪೋ, ನಮ್ಮ ಅಮ್ಮ ತಿನ್, ನೀನೇ ತಿನ್ನು, ನೀನ ತಿನ್. ಅಯ್ಯಪ್ಪ ನಂಗೆ ಬೇಡ ಬೇಡ, ನೀನ ತು ಸಾನೈತ್ರಿ ಗುಂದಿ ಬಂದಾರೆ. ಅಲ್ಲೇ ಹೋಗೋದು ಬೇಡ. ಏನ ಅಯ್ಯೋ ಹೋಗಿದ್ಯಾಕ? ಸಾಕಾಗ್ತದೆ ಹೋಗ್ಬಿಡುದ? ಹೋದ್ವಾ? ಜ್ವರ ಹೋದ್ವಾ? ಕಡಿಮೆ ಆಯ್ತಾ? ಹೊಂಟು ಗುಬ್ಬಿ ಹೊಂಟು. ಬಾ 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 ಇಲ್ಲಿ ಬಾ. ಹಾಯ್ ಮಾಡಲ್ಲ. ಹಾಯ್ 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 ಹಾಯ್. ನನ್ನ ಹಾಯ್ ನಂಗೆ ಆರಾಮಾತು ಅಂತ. ಹಾಯ್ ಹೇಳ ಹೇಳ ಹೇಳಿ ಗುಬ್ಬಿ. ಹಾಯ್ ನಂಗೆ ಆರಾಮಾತು ಅಂತ. ಇಲ್ಲೇ ಕಾಕಿ ದೊಡ್ಡಿನ ಎಲ್ಲೊಕ್ಕೆ ಎಲ್ಲೊಕ್ಕೆ ಹೊಡಿತೀನಿ. ನೋ 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 ನೋ. ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಬಾ. ತಾತ ತಾತ ಮಾ ತಾತ. ಏನದ ಏನದ? ಹಾಂ ಏನು? ಪೆನ್ನ ಕೊಡು ತಗೊಳ್ಳಿ. ಪೆನ್ನು ಬುಕ್ ಅಲ್ಲಿ ಬುಕ್ ಐತೆ ನೋಡಿ, ತಗೋ ಬರೀ. ಅಲ್ಲೇ ಐತೆ ನೋಡಿ ಬುಕ್, ತಗೊಂಡು ಬರಿ. ಬರಿ ಬರಿ ಬರಿ. ಏನು ಬರೀತಿ? ಏನು ಬರೀತಿ? ಬರಿ ಗುಬ್ಬಿ ಬರಿ. ಬರಿ. ಅಯ್ಯೋ ನಮ್ಮ ಗುಬ್ಬಿ ಬರೀತಿದ್ದೆ ಬರೀತಿದ್ದೆ. ಹಾಂ ಬರಿ 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 ಬರಿ. ಹಿಂಗೆ ಇಡ್ಕೊ. ಹಾಂ ಬರಿ ಬರಿ. ಅಯ್ಯಯ್ಯೋ ಒಬ್ಬೊಬ್ಬೊಬ್ಬ. ಹಾಂ ಬರಿ 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 ಬರಿ. ಹಾಂ ಬರದಿ ಬರದಿ ಬರಿ ಬರಿ ಪಟ ಪಟ ಬರಿ ಬರಿ. ಎಲ್ಲಿ ಬರೀತಿ? ಬರೀಲಿಲ್ಲ. ಹಿಂಗೆ ಹಿಡ್ಕೊ, ಹಿಂಗೆ ಹಿಡ್ಕೋದು, ಹಿಂಗೆ ಹಿಡ್ಕೊ ಬರ್ತೈತೆ ಅಂದರೆ ಮೂಡ್ತೈತದ. ಹಾಂ ಬರಿ. ಹಾಂ ಹಿಂಗೆ ಇಟ್ಕೋದೆ. ಇಲ್ಲಿ ಇಟ್ಕೊ, ಹಿಂಗೆ ಇಟ್ಕೋದೆ. ಹಿಂಗೆ ಹಿಂಗೆ ಇಟ್ಕೋ. ಮುಡುದಿಲ್ಲ ಪೆನ್ನು. ಪೆನ್ನು ವೇಸ್ಟು. ವೇಸ್ಟ್ ಪೆನ್ ಮುಡುದಿಲ್ಲ. ಏನು ಮುಡಾತಿಲ್ಲ? ಮುಡಾತಿಲ್ಲ ಅದು. ಹೋಗ್ಲಿ ಬಿಡಬೇಡ. ಅದೇ ರೀ, ಬೇರೆದವ್ರು ಮಾಡಿದಾಗ ಅದು ಹಂಗೆ ಅನ್ನಿಸ್ತೈತ್ರಿ. ಅದು ನಾ ಪೇರೆಂಟ್ಸ್ ಆದಮೇಲೆ ಅದು ನಮಗೆ ಓವರ್ ಅಂಥೇಳಿ ಅನ್ಸಂಗಿಲ್ಲ. ಯಾಕಂದ್ರೆ ಸಿಚುವೇಶನ್ ಹಂಗಿರ್ತೈತಿ. ಮಕ್ಕಳನ್ನ ಹ್ಯಾಂಡಲ್ ಮಾಡೋದು, ಅವ್ರನ್ನ ಮ್ಯಾನೇಜ್ ಮಾಡೋದು ಅಷ್ಟು ಈಸಿ ಕೆಲಸನ ಅಲ್ರಿ. ಯಾಕಂತಂದ್ರೆ ಅದನ್ನು ಹೇಳಕ್ಕೆ ಆಗೋದಿಲ್ಲ ರೀ. ಯಾಕಂದ್ರೆ ಹಂಗೆ ಒಂದೊಂದು ಟೈಮ್ ಹಂಗೆ ಇರ್ತಾವೆ, ಏನೂ ಮಾಡೋಕ್ಕಂತೂ ಆಗಂಗಿಲ್ಲ. ಆ ರೀತಿ ಇರ್ತೈತೆ ನೋಡಿರಿ. ಹಂಗೆ ಇದು ನೋಡಿರಿ, ರಾತ್ರಿ ಇಬ್ಬರು ಸುಜ್ಜು ಗುಬ್ಬಿ ಜಗಳ ನೋಡಿರಿ. ಒಂದು ಸ್ವಲ್ಪ ಆರಾಮಾಗ್ಯಾಳ ಅಂದ ಕೂಡಲೇ ಅಂತಂದ್ರೆ ಅಣ್ಣನ ಕೂಡಿ ಈ ರೀತಿ ಜಗಳ ಮಾಡಾಕತ್ತಾಳೆ. ಅದು ಪಾಪ ಬರತೈತಿ ಸುಮ್ಮನೆ. ಹೋಗಿ ಅವ ತಲೆ ಹಿಂಗೆ ಕೆಳಗೆ ಮಾಡಿ ಬರ್ಕೊಳ್ಳುವಾಗೂ ಕೂದಲ ಜಗ್ತಾಳೆ. ಇನ್ನೂ ಸಣ್ಣವ್ರದಾರ. ಹೀಗೆ ಇಬ್ಬರದ್ದು ಫೈಟಿಂಗ್ ಅಂದ್ರೆ ಫೈಟಿಂಗ್. ಇಬ್ಬರದ್ದು ಜಗಳ ಬಿಡಿಸೋದ್ರೊಳಗೆ ಸಾಕಾಗಿ ಹೋಗ್ತೈತಿ. ಆಕೆ 2 ದಿನ ಆರಾಮಿದ್ದಿದ್ದಿಲ್ಲ. ಇವತ್ತೊಂದು ಸ್ವಲ್ಪ ಆರಾಮಾಗ್ಯಾಳ. ಅವನ ಜೊತೆ ಜಗಳ ಶುರು ಮಾಡ್ಕೊಂಡಾಳ ನೋಡ್ರಿ. ಅವಾಗ ನಾವು ಬೈತೇವಿ. ಹೊಳ್ಳಿ ಅವೇನು ಇದಿಲ್ಲ, ನಾವಿಲ್ಲ ಅಂತಂದ್ರೆ ಆಕೆಗೆ ಸರಿ ಕೊಡ್ತಾನವ.
ನಾವೆಲ್ಲ ಇದ್ವಲ್ಲ ಅಲ್ಲಿ, ಹಾಗಾಗಿ ಅವಾಗ ಹೊಡ್ಯಾಕೆ ಚಾನ್ಸ್ ಇರಲಿಲ್ಲ. ನಾವಿಲ್ಲ ಅಲ್ಲಿ ಅಂತಂದ್ರೆ ಹೊಡಿತಾನೆ ಆಕೆ ಗ್ಯಾರಂಟಿ. ನಾವಿದ್ವಲ್ಲ ಇನ್ನು ನಾವು ಬೈತೇವೆ, ಸಣ್ಣಕ್ಕೆ ಹಾಗೆಲ್ಲ ಹೊಡಿಬಾರ್ದು ಅಂತ ಹೇಳಿ ಅನ್ನೋದಕ್ಕೆ ಸುಮ್ಮನೆ ಇದ್ದಾರೆ. ಇಲ್ಲ ಅಂತಂದ್ರೆ ಆಕೆಗೆ ಸರಿ ಹೊಡಿತಾನೆ ಅವನು. ಈ ರೀತಿ ಇಬ್ಬರು ಇವಾಗ ಜಗಳ ಶುರು ಮಾಡ್ಕೊಂಡಾರ ನೋಡ್ರಿ. ಹಂಗೆ ಇದೆಲ್ಲ ಆದಮೇಲೆ ನಮ್ಮದು ಊಟದ ಡಿನ್ನರ್ ಈ ರೀತಿ ಇತ್ತು ನೋಡ್ರಿ. ನೈಟ್ ಊಟ ಎಲ್ಲ ನಮ್ದು ಸ್ವಲ್ಪ ಸೊಪ್ಪೆಲ್ಲ ಹಸಿದು ತರಕಾರಿ ರೊಟ್ಟಿ ಒಳಗೆ ತಿನ್ನೋದು ಜಾಸ್ತಿ ರೀತಿ. ಸೌತೆಕಾಯಿ, ಮೂಲಂಗಿ, ಆಮೇಲೆ ಮೆಂತ್ಯ ಸೊಪ್ಪೆಲ್ಲ ಐತ್ರಿ. ಆಮೇಲೆ ರೊಟ್ಟಿ ಇದ್ವಲ್ಲ, ನಮ್ಮ ಕಡೆ ಇದೇ ರೀತಿ ಹಸಿ ತರಕಾರಿ ರೊಟ್ಟಿ ಒಳಗೆ ತಿನ್ನೋದು ಸ್ವಲ್ಪ ಜಾಸ್ತಿನೇ ರೀ ನಮ್ಮ ಕಡೆ ಎಲ್ಲ. ಆ ರೀತಿ ತಿಂದ್ರೆ ರುಚಿನೂ ಜಾಸ್ತಿ, ಆಮೇಲೆ ಹೆಲ್ತ್ಗೂ ಭಾಳ ಅಂದ್ರೆ ಭಾಳ ಚಲೋ ಅಲ್ರಿ ಹಸಿ ತರಕಾರಿ ತಿನ್ನೋದ್ರಿಂದ. ಸೊ ನನ್ನ ಒಂದು ಇವತ್ತಿನ ವ್ಲಾಗು ಈ ರೀತಿಯಾಗಿತ್ತು ನೋಡ್ರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೇನೆ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.